ಈ ಜೀವ ಇರೋ ತನಕ ಸ್ವಾಮಿನ ನೆನ್ತಾನೆ ಇರ್ತೀವಿ. ಮತ್ತೆ ಈ ಒಂದು ಶೂಟಿಂಗಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ತಾಯಿ ಮಂಜು ಆಯ್ ಪ್ಲೀಸ್ ಬನ್ನಿ. ನಮ್ಮಮ್ಮ ಅಷ್ಟು ಜನಕ್ಕೂ ಅಡುಗೆ ಮಾಡಿ ಹಾಕಿದ್ದಾರೆ. 2 ಟೈಮ್ ಶೂಟಿಂಗಲ್ಲಿ ಸುಮಾರು ಒಂದು 20 ಜನಕ್ಕೆ ಮನೆಯಿಂದನೇ ಅಡುಗೆ ಸಪ್ಲೈ ಮಾಡಿ, ತಿಂಡಿ ಸಪ್ಲೈ ಮಾಡಿ, ಎಲ್ಲೂ ಶಾರ್ಟೇಜ್ ಆಗದಿರ ಅನ್ನಪೂರ್ಣೇಶ್ವರಿ ರೀತಿಯಾಗಿ ಇವಾಗಲೂ ನಮ್ಮಮ್ಮ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಐ ಥ್ಯಾಂಕ್ ಹರ್. ಮತ್ತು ನನಗೆ ಸಪೋರ್ಟಿವ್ ಆಗಿ ನನ್ನ ಸಹೋದರಿ ದೀಪಾಂಜಲಿ ಕಾಳೆ ಅವರಿದ್ದಾರೆ. ಮತ್ತು ನನ್ನ ಸಹೋದರ ಸುನಿಲ್ ಬ್ಯಾಕ್ ಎಂಡ್ ಟೀಮಲ್ಲಿ ಬೇಕಾಗಿದ್ದಂತಹ ಅಲ್ಲಿ ತ್ರಿಶೂಲ ಎಲ್ಲ ನೋಡಿದ್ವಿ ಅಲ್ಲಿ. ಮತ್ತು ಅಲ್ಲೆಲ್ಲ ನಾವು ಆರಾಮಾಗಿ ಜಸ್ಟ್ ಒಂದೊಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಆ ಒಂದು ಸೀನ್ಸ್ಗಳಿದೆ. ಆದರೆ ಅದ್ರ ಹಿಂದೆ 10 ಸರ್ತಿ 20 ಸರ್ತಿ ಟೇಕ್ಸ್ಗಳು ಹೋಗಿದೆ. ಇವಾಗ ನಾನು ತ್ರಿಶೂಲ ಹಿಡ್ಕೊಂಡು ಒಂದು ಡಾನ್ಸ್ ಮಾಡಬೇಕು ಅಂತಂದರೆ ಸರಿಯಾಗಿ ಅಲ್ಲಿ ಬೆಂಕಿ ತ್ರಿಶೂಲಕ್ಕೆ ಹಚ್ಚಿಸ್ಕೊಡ್ಬೇಕು, ಬ್ಯಾಕ್ ಎಂಡಲ್ಲಿ ಆ ಒಂದು ಸ್ಮೋಕ್ ಎಫೆಕ್ಟ್ ಕೊಡಬೇಕು, ಬ್ಲೂ ಕಲರ್ ಲೈಟ್ ಸರಿಗಿರಬೇಕು, ನಾವು ಸರಿಯಾಗಿ ಆ್ಯಕ್ಟಿಂಗ್ ಮಾಡಬೇಕು, ನಮ್ಮ ಮೇಕಪ್ನ ಸರಿಯಾಗಿ ನೋಡ್ಕೋಬೇಕು, ನಮ್ಮ ಜ್ಯುವೆಲ್ರೀಸ್ನ ಸರಿಯಾಗಿ ನೋಡ್ಕೋತಾ ಇರಬೇಕು. ಮತ್ತು ಕ್ಯಾಮ್ರಾದವರು ಅದನ್ನು ಸರಿಯಾಗಿ ಸೆರೆ ಹಿಡಿಬೇಕು. ಆ ಸೆರೆ ಹಿಡಿಯುವಾಗ ಒಂದು ಸ್ವಲ್ಪ ಸ್ಮೋಕ್ ಎಫೆಕ್ಟ್ ಕಡಿಮೆ ಆದ್ರೂ ಮತ್ತೆ ಸ್ಮೋಕ್ ಹಾಕಬೇಕು. ಸೊ ಈ ರೀತಿ ಎಂಟೈರ್ 2 ರಾತ್ರಿಗಳು ನಾವು ಶೂಟಿಂಗ್ ಮಾಡಿದ್ದೇವೆ. ನೋಡೋದಕ್ಕೆ ಸಿಂಪಲ್ ಅಂತ ಅನ್ನಿಸ್ಬಹುದು. ಪ್ರತಿಯೊಬ್ಬರು ಕೂಡ ಈ ಖಂಡಾಯಕ್ಕೆ ನಾವು ಪಂಜು ಕೂಡ ತರಿಸಿದ್ವಿ. ಕಿರಣ್ ಇವತ್ತಿಲ್ಲ, ಕಿರಣ್ ಫ್ರೆಂಡ್ ದಿಕ್ಕಿದ್ದಾನೆ ಇವತ್ತು. ಆ ಪಂಜುಗಳನ್ನೆಲ್ಲ ನಾವು ರಾಮನಗರದಿಂದ ತಯಾರು ಮಾಡ್ಕೊಂಡು ತೊಗೊಂಡು ಬಂದ್ವಿ. ಪಂಜುಗಳಿಗೆ ಪ್ರತಿ ಬಾರಿ ಒಂದು ಡೀಸೆಲ್ನ ಹಾಕಿ 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 ಬೆಂಕಿನ ಹತ್ತಿಸ್ಕೊಡ್ಬೇಕು. ಆ ಒಂದು ಕೆಲಸ ಎಲ್ಲ ನಮ್ಮ ಪವನ್, ಚರಣ್, ಹರ್ಷಿತಾ ಅವ್ರ ಮಮ್ಮಿ ಎಲ್ಲರೂ ಮಾಡಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮತ್ತೆ ಈ ಒಂದು ಬ್ಯೂಟಿಫುಲ್ ಆಗಿ ಸಿನಿಮಾಟೋಗ್ರಫಿ ಮಾಡಿರ್ತಕ್ಕಂಥದ್ದು ಶೈನ್ ಸ್ಟುಡಿಯೋ ಮನುಗೌಡ ಫಿಲ್ಮ್ಸ್ ಅಂತ ಮನುಗೌಡ ಅವರು ಮತ್ತೆ ಅರುಣ್ ಅವರು, ದೀಪಕ್ ಅವರು ಎಡಿಟಿಂಗಲ್ಲಿ ತುಂಬಾನೇ ನಮಗೆ ಸಾಥ್ ಕೊಟ್ಟಿದ್ದಾರೆ. ತುಂಬ ಪೇಷನ್ಸಿಂದ ನಾವು ಅಂದ್ಕೊಂಡ್ವಿ ಒಂದು 5 ಅವರಲ್ಲಿ ಶೂಟಿಂಗ್ ಮುಗಿದು ಬರ್ಬೋದು ಅಂತ. ಬಟ್ ಅವ್ರು ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಒಂದೊಂದು ನಮಗೆ ಗೊತ್ತೇ ಇರಲಿಲ್ಲ ಎಂಟೈರ್ ನೈಟ್ ಶೂಟ್ ಮಾಡ್ತೀವಿ ಅಂತ. 5 ಅವರಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಯಾಕೆಂದರೆ ಅಷ್ಟು ಕ್ಯಾರೆಕ್ಟರ್ಸ್ನ ನಾವು ತೋರಿಸ್ತಾ ಇದ್ದೀವಿ ಅಲ್ಲಿ. ಸೊ ಹಾಗಾಗಿ ಅಷ್ಟು ಟೈಮ್ ಹಿಡಿದು ಅವರು ಕೂಡ ನಮ್ಮ ಜೊತೆಗೆ ಅಷ್ಟು ಪೇಷನ್ಸಿಂದ ಎಡಿಟಿಂಗ್ ಎಲ್ಲ ಮಾಡಿ. ಬಟ್ ಏನು ಅಂತಂದರೆ ಸಿದ್ದಪ್ಪಾಜಿಗೆ ಕಬ್ಬಿಣದ ಭಿಕ್ಷೆ ತರಿಸೋದಕ್ಕೆ ಹೇಳ್ತಾರೆ. ಅವಾಗ ಎಷ್ಟೆಷ್ಟು ಪರೀಕ್ಷೆಗಳನ್ನ ಎದುರಿಸ್ತಾರೆ ಸಿದ್ದಪ್ಪಾಜಿಯವರು. ಸಿದ್ದಪ್ಪಾಜಿ ಹಾಡು ಮಾಡೋವಾಗಲೂ ನಾವು ಅಷ್ಟಷ್ಟು ಪರೀಕ್ಷೆಗಳನ್ನ ಎದುರಿಸಿದ್ದೀವಿ. ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ, ಬಟ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಕಷ್ಟಪಟ್ಟರು ಕೂಡ ಅದರಲ್ಲಿ ಒಂದು ಸುಖ ಇದೆ, ಅದನ್ನ ನಮಗೆ ಅನುಭವ. ಹಾಗಾಗಿ ಮಂಟೇದ ಲಿಂಗಯ್ಯನ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ, ಸಿದ್ದಪ್ಪಾಜಿಗೆ ಉಘೇಂದ್ರಪ್ಪ, ದೊಡ್ಡಮ್ಮ ತಾಯಿಯವ್ರಿಗೆ ಉಘೇಂದ್ರಪ್ಪ, ರಾಜಪ್ಪಾಜಿ ಅವರಿಗೆ ಉಘೇಂದ್ರಪ್ಪ, ಚೆಂದುಳ್ಳಿ ಚೆಲುವೆ ಚೆನ್ನಾಜಮ್ಮನಿಗೆ ಉಘೇಂದ್ರಪ್ಪ, ಮುದ್ದು ಮಾದೇಶ್ವರನ ಪಾದಕ್ಕೆ ಒಂದ್ಸಲ ಉಘೇಂದ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಇವಾಗ ಸ್ವಾಮಿ ದರ್ಶನ ಮಾಡ್ತೇವೆ. ಇನ್ನೊಂದು ಸರ್ತಿ ಎಲ್ಲರೂ ಆಸೆ ಪಡ್ತಾ ಇದ್ದಾರೆ ಹಾಡು ನೋಡೋಕೆ. ವಿಲ್ ಪ್ಲೇ. ಸೊ ಹಾಗಾಗಿ ಅವರ ಒಂದು ಅನಿಸಿಕೆ ಅವರೇ ಹೇಳಿ. ಭಕ್ತಶಯ ವೃಂದದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಹೇಳಬೇಕು ಅಂದರೆ ಸಿದ್ದಪ್ಪಾಜಿಯವರ ಕಥೆಯಾಗಲಿ, ಅವರ ಒಂದು ಪೂರ್ತಿ ಒಂದು ಹಾಡಿನ ಒಂದು ಇದು ಜನಗಳಿಗೆ ಗೊತ್ತಿಲ್ಲ. ಇಂಥ ಒಂದು ಜಾನಪದ ಗೀತೆ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಮುಂದೆ ಉಳಿಯೋದು ಈ ಪ್ರಪಂಚದಲ್ಲಿ ಜಾನಪದ ಗೀತೆನೇ. ಭಕ್ತಿ ಅನ್ನೋದು, ದೈವ, ಇದೇ ಬಹಳ ಪ್ರಾಮುಖ್ಯತೆ ಉಳಿಯೋದು. ಇವಾಗ ಏನಿದೆಯಲ್ಲ ಇದೆಲ್ಲ ಯಾವುದೂ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಜಾನಪದ ಗೀತೆ ಇದರ ಸೊಗಡೆ ಬೇರೆ. ಇದು ಕೇಳೋದಕ್ಕೆ ಬಹಳ ಆನಂದ ಆಗುತ್ತೆ. ಇದು ಕೆಲವು ಜನ ಅಪೇಕ್ಷೆ ಪಡ್ತಾರೆ, ಕೆಲವು ಜನ ಸ್ವಲ್ಪ ಭಕ್ತಿಯಿಂದ ಇದ್ದಾರೆ, ಇಲ್ಲ ಅಂತ ಅಲ್ಲ. ದಯಮಾಡಿ, ಈಗ ನನ್ನ ಮಗಳು ಅಂತ ಹೇಳೋಕ್ಕಾಗಲ್ಲ, ದೇವ್ರ ಮಗಳು. ಈ ಫ್ಯಾಮಿಲಿ ದೈವಕ್ಕೆ ಸಂಬಂಧಪಡ್ತಕ್ಕಂಥ ಫ್ಯಾಮಿಲಿ. ನಮ್ಮ ಮನೆಯಲ್ಲೂ ಕೂಡ ಬಹಳ ಪೂಜೆ ಪುನಸ್ಕಾರಗಳು. ಮತ್ತು ಸ್ವಾಮಿ ಬಂದು ನೆಲೆ ಆಗಿದ್ದಾನೆ, ಅಲ್ಲಿ ಮಹದೇಶ್ವರ ಸ್ವಾಮಿ ಇದ್ದಾರೆ. ಅದು ಅವರವರು ಪಡ್ಕೊಂಬಂದಿರತಕ್ಕಂಥ ಒಂದು ಪುಣ್ಯ ಫಲ. ಈಗ ಈ ಥರ ಒಂದು
ಈ ಸ್ಥಾನಕ್ಕೆ ಇಂತಹ ಒಂದು ದೇವಸ್ಥಾನ ಆಗಬೇಕು ಅಂತ ಇದೆ. ಎಲ್ಲೆಲ್ಲೋ ಆಗುತ್ತೆ, ಶ್ರೀಮಂತರು ಇರೋ ಜಾಗದಲ್ಲೆಲ್ಲ ಆಗುತ್ತೆ. ಆದರೆ ಇಂಥ ಒಂದು ಕಡು ಬಡವರು ಅನ್ನೋದಕ್ಕಿಂತ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವರಲ್ಲೇ ಭಗವಂತ ಜಾಸ್ತಿ ಇರೋದು. ಏನೂ ಗೊತ್ತಿರಬಾರ್ದು. ಆ ದೈವದ ಒಂದು ಅಂಶ ಏನಪ್ಪ ಅಂದರೆ, ನನಗೆ ಬುದ್ಧಿವಂತರು ಬೇಕಿಲ್ಲ ಕಣೋ, ಬುದ್ಧಿವಂತರು ಬೇಕಿಲ್ಲ, ನನಗೆ ಮೂಢತ್ವ ಇರಬೇಕು. ಏನು ಗೊತ್ತಿಲ್ಲದೆ ಇರತಕ್ಕಂಥವ್ರ ಹತ್ರ ನಾನು ಇರ್ತೀನಿ. ಇದು ನನ್ನ ಅನುಭವ. ಸುಮಾರು ಈಗ ನಾನೊಂದು 72-73 ವರ್ಷ ನನ್ನ ವಯಸ್ಸಿದೆ. ಆದರೆ ಈ ದೈವದಲ್ಲಿ ಬಹಳ ಕಿರು ಅನುಭವ, ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ ನನಗೆ ಅನುಭವ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ವೈಬ್ರೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಕ್ಷಮಿಸಿ. ಈ ಏನು ನಮ್ಮ ಮಗಳು ಹಾಡಿದ್ದಾಳಲ್ಲ, ಈ ಜಾನಪದ ಶೈಲಿಯಲ್ಲಿ ಆಡಿರ್ತಕ್ಕಂಥ ಈ ಒಂದು ಹಾಡನ್ನು ತಾವೆಲ್ಲರೂ ಕೇಳಿ ಆನಂದಿಸಿ ಇದಕ್ಕೆ ಇನ್ನೂ ಒಂದು ಹೆಚ್ಚಿನ ಮಟ್ಟಿನ ಒಂದು ಹುರುಪು ಕೊಡಿ. ಇನ್ನೂ ಹೆಚ್ಚಿನ ದೈವದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ, ಎಲ್ಲರಿಗೂ ಅವಕಾಶ ಮಾಡಿ. ಎಲ್ಲ ಕಲಾವಿದರು ಇದ್ದಾರೆ, ಪಾಪ ಅವ್ರು ಗೊತ್ತಿಲ್ಲದಿರೋರು ಇದ್ದಾರೆ. ಅವ್ರಿಗೊಂಥರ ಖುಷಿ ಆಗುತ್ತೆ. ನಿಮ್ಮ ಒಂದು ಬೆಂಬಲ ಬೇಕು. ಅದು ಇಂಥ ಒಂದು ಈ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಯಾರು, ನಿಮ್ಮ ಬಾಸ್ ಭಕ್ತರು ಒಳಗಡೆ ಸಿದ್ದಪ್ಪಾಜಿ, ಅವರ ಮಹಿಮೆನೇ ಮಹಿಮೆ. ಅದು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಆಯುರಾರೋಗ್ಯ ಕೊಡಲಿ. ಆರೋಗ್ಯ ಇಂಪಾರ್ಟೆಂಟ್, ಬೇರೆದೇನೇ ಇರಲಿ. ಜ್ಞಾನ ಕೊಡಲಿ, ದೇವ್ರ ಕಡೆ ಗಮನ ಕೊಡಲಿ, ಅವನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಒಂದು ಸಣ್ಣ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ. ಪಾದಕೊಂದ್ಸತಿ ಉಗೇನಿ, ದೊಡ್ಡಮ್ಮಾಯಿ ಪಾದಕೊಂದ್ಸತಿ ಉಗೇನಿ, ದೊಡ್ಡವ್ರ ಪಾದಕೊಂದ್ಸತಿ ಉಗೇನಿ, ನಳ್ಳಿ ಪಾಲಾರ್ದ ಪಾದಕೊಂದ್ಸತಿ ಉಗೇನಿ.